ಪ್ರಸಂಗ ಆ ಪ್ರಸಂಗದೊಳಗೆ ನಾ ಭಾಗಿಯಾಗತ್ತೇನು. ನಾ ಭಾಗಿ ಇದ್ದ ಅದು ಬಿಡಿಸುವುದು ತಾಕತ್ತು ನನಗದ. ಹೌದು, ನೀ ಏನು ಬಂದ ಹೇಳು. ಇಲ್ಲ ನಿನ್ನ ಮುಂದೆ ಹೇಳಪ್ಪನಿಲ್ಲ, ಹೇಳಪ್ಪನಿದ್ರೆ ನಿನಗೆ ಒಳಗೆ ಬಿಡಪ್ಪನಿಲ್ಲ. ಹೌದು ಹೌದು, ಹೇಳಂದ ಬಳಕ ಹೇಳಬೇಕಾಯ್ತು. ನಾ 7 ತಿಂಗಳ ಗರ್ಭಿಣಿದ್ದ ನನ್ನ ಭಾವ, ನನ್ನ ಮೈದುನ, ನನ್ನ ಗಂಡ, ಅತ್ತಿ, ಮಾವ. ಹೌದು, ನೀ ಎಲ್ಲಿ ಹೊಟ್ಟಲಾಗಿದೆ ಯಾರಿಕೋಣ ಅಂತ ಹೇಳಿ ನನಗೆ ನಿಮಿತ್ತಿಟ್ಟಾರ. ನಾ ಈ ಹೊಳಿ ಒಳಗೆ ಜಿಗಿದು ಆ ಗಂಗಮ್ಮ ತಾಯಿ ಕೂಡ್ಬೇಕಂತ ಹೇಳಿ ಬಂದಿಲ್ಲ. ಹೌದು, ಈ ಜೀವನೇ ಇಡಬಾರ್ದಂತ. ಅದು ಎಲ್ಲಿ ಹೊಟ್ಟಲೆ ಆಗಿದೆ ಅನ್ನೋದು ಹೆಸರು ಹೇಳಿದ್ರೆ ನಿನಗೆ ಬಿಡ್ತಾರೇನು? ಹಿಂಗೆ ಕೇಳ್ತಾನ. ಹಾ, ಹೆಸರು ಹೇಳಿದೆ ಅಂದ್ರೆ ಬಿಡ್ತೇವಂದಾರ. ಹೆಸರು ಹೇಳಿದ್ರೆ ಬಿಡ್ತಾರತ್ತ. ಹೌದು, ಹಗರ್ನಗದಿ ಆಗಲ್ಲ ನಾವು. ಹಾ, ಯಾರು ಹೇಳಿ ನನ್ನ ಹೆಸರು ಹೇಳೋದು ನಾವು ಕಿದು ಕೇಳಿ ನೋಡ್ರಿ ಅಂತ ಸಂತಿರ್ಬೇಕು. ಯಾವ ಸಂತಿರ್ಬೇಕು ಜಗತ್ತದೊಳಗ? ತುಕಾರಾಮ್ ಹೇಳ್ತಾನ, ತುಕಾರಾಮ ಹೆಸರು ತಗೋ, ನನ್ನ ಹೆಸರು ತಗೋ, ನಾನು ತುಕಾರಾಮ್ ಕೆಡಿಸೋನಂತ ಹೇಳೋ. ನೀ ಉಳಿತಿದ್ದೆ ಅಂದ್ರ ಅವಾಗ ಅಕ್ಕಿ ಹೆಣ್ಮಗಳ ತಳ ಕಲ್ಲ ತಾಳ ಕೈಯಾಗಿ ಹಿಡಿದು ಇಟ್ಟಲ 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 ನಿನ್ನ ಕೈ ಸೌದಾಗಪ್ಪ ಪರಮಾತ್ಮ ನಿನಗೆ ವಶಿಯಾಗ್ಯಾನ. ನಿನ್ನಂತವನಿಗೆ ಇಂಥ ಅಪವಾದ ಹೊರಿಸಿ ಮತ್ಯಾವ ಕರ್ಮಕ್ಕೆ ಗುರಿಯಾಗಲಿ. ಎಷ್ಟು ಜನ್ಮದೊಳಗೆ ಕರ್ಮಕ್ಕೆ ಗುರಿಯಾಗಲಿ ನಿನ್ನ ಹೆಸರು ನಾ ತೋಳಲ್ಲ. ಹೌದು, ತೋಳಲ್ಲ ಅಂದ್ರೆ ನಿನಗೆ ಹೊಳ್ಯಾಗ ನಾ ಬಿಡಲ್ಲ. ಹೌದು, ನೀ ಉಳಿಬೇಕಾದ್ರೆ ನನ್ನ ಹೆಸರು ತಗೋ. ಆ ಬಂದದ ನಾ ನೋಡ್ತಾ ಯಾಕಲ್ಲ ಇಟ್ಟು ಹೇಳಿದ ಬಳಕ ಹೋದಳು ಮನಿ. ಹೌದು, ನಸೀನ್ ಮಾರಿ ಕೇಳ ಬಿಟ್ರು ಅವರು. ಗಂಡ ಹೇಳು ಯಾವನ ಹೆಸರು ತೋತಿ ಹೇಳು. ಎಲ್ಲಿ ಕೆಟ್ಟಿದ್ ಹೇಳು. ಅಂದ ಬಳಕ ಆಕಿ ಏನಂತ ನನಗೆ ತುಕಾರಾಮ್ ಮಾರ ಅದನ್ನ ಕೆಡಿಸ್ಯಾರಿ. ಏ ತೋರ್ ಬಡಿಗಿ ಮತ್ತೇನದ ಮಗ ಡಾಂಬಿಕ್ ಮಗ. ಹೌದು, ಎಲ್ಲ ತಾಳ ಕೈಯಾಗಿ ಹಿಡಿದು ನಾಟಕ ನಡಿಸ್ಯಾನ ಮಗ ಕಲ್ಲು ತಾಳ ಕೈಯಾಗಿ ಹಿಡಿದು ಇಟ್ಟಲ ಇಟ್ಟಲ ಅಂದ ನಾಟಕ ನಡೆಸ್ಯಾನ ಮಗ. ಇದ್ಯಾರು ಮಾಡಿಟ್ಟ ದೊಡ್ಡದಾಗದ ಇಂಥ ಕೆಲಸ ಮಾಡ್ಯಾನ ಹೆಣ್ಮಗಳಿ ತೋರಿ ಬಡಿಗಿ. ಹೌದು, ಅಂದು ಮನ್ಯಾಗ ಎಲ್ಲಾರು ಸೂರಿದ್ರು ಬೆರಿಕಿದ್ರು, ಯಾರು ಕೊಳ್ಳಿ ತೊಗೊಂಡ್ರು, ಯಾರು ಬಡಿಗಿ ತೊಗೊಂಡ್ರು, ಎಲ್ಲರೂ ಓಡಿ ಹೋಗ್ಬಿಟ್ರು. ತುಕಾರಾಮ ಜಳಕ ಮಾಡ್ಲಕತ್ತಾರ. ಜಳಕ ಮಾಡಿ ಧೋತರು ಉಟ್ಕೋತಾನ ಜಗ್ಗೆ ಬಿಟ್ರು. ಒಬ್ರು ಅಂದ್ರು, ಏ ಮಗನಿಗೆ ಇಲ್ಲಿ ಹೊಡಿಬೇಡ್ರಿ ಅವನಿಗೆ. ಹೆಂಗ ಈ ಮಗನಿಗೆ ಹನುಮಪ್ಪನ ಗುಡಿ ಮುಂದೆ ಹೋಗ್ನು. ಹೆಂಗ ಮಾಡೋದು? ಒಯ್ದು ಈ ಮಗನ ತೆಲಿ ಬೋಳಿಸುನು, ಹನುಮಪ್ಪನ ಗುಡಿಗೆ ಒಯ್ದು ತೆಲಿ ಬೋಳಿಸಿ ಇವನು ಕೊಳ್ಳಾಗ ಚಪ್ಪಲ ಬೇಯ್ದು ಪಳ್ಳಿ ಉಳಿಗಟ್ಟಿ ಕಟ್ಟಿ ಊರಾಗ ಮೆರವಣಿಗೆ ತಲೆಗೆ ಸುಣ್ಣ ಬಡನು ಅಭಿಷೇಕ ಒಯ್ದು ಕಡಿನ ಮಗನಿಗೆ 5 ಇವನಿಗೆ ಮೆರವಣಿಗೆ ಹೆಂಗ್ ತಗೋನಿ ಒಂದು. ನಮ್ಮ ಮನಸ್ಸು ಶಾಂತ ಆಗ್ತದ. ಕತ್ತಿ ಮೇಲೆ ಕುಂಡ್ರಿಸಿ ಈ ಮಗನ ಮೆರವಣಿಗೆ ತಗೋ. ಊರಾಗ ಮೆರವಣಿಗೆ ತಗೋದ. ಏ ನಿಂದು ಖರೆ ಅಂತ ಹೇಳಿ ಬರ್ತಾರೆ ಎಲ್ಲಾರು. ಹೌದು, ಎಲ್ಲಾರು ಬಂದು ಹನುಮಪ್ಪನ ಗುಡಿಗೆ ಹನುಮಪ್ಪನ ಗುಡಿ ಮುಂದೆ ತಂದು ಅವನು ತೆಲಿ ಬೋಳಿಸ್ತಾರೆ. ತುಕಾರಾಮ್ ಮಹಾರಾಜರು ತೆಲಿ ಬೋಳಿಸಿ ತೆಲಿಗೆ ಸುಣ್ಣ ಹಚ್ತಾರೆ. ಒಬ್ಬಂದ, ಏ ಅಕ್ಕಿಗೆ ತೊಗೊಂಬರ್ರಿ. ಇವನಿಗೆ ಅಟ್ಟಿ ಅಕ್ಕ, ಇವನಿಗೆ ಅಟ್ಟಿ ಅಕ್ಕ, ಅಕ್ಕಿಗೂ ತೊಗೊಂಬರ್ರಿ. ಅಕ್ಕಿಗೂ ಬೋಳಿಸಿರ್ತೇನೆ. ಅಕ್ಕಿಂದು ತೆಲಿ ಬೋಳಿಸೋನು. ಆ ಹೆಣ್ಣು ಮಗಳಿಗೂ ತೆಲಿ ಬೋಳಿಸಿದ್ರು. ಅಕ್ಕಿಗೆ ಸುಣ್ಣ ಬಡದ್ರಿ ಗೌಡ್ರ. ತುಕಾರಾಮದು ತೆಲಿ ಬೋಳಿಸಿ ಸುಣ್ಣ ಹಚ್ಚಿ ಕೊಳ್ಳಾಗ ಚಪ್ಪಲ್ ಹಾರ ಹಾಕಿದ್ರು. ಇಬ್ರಿಗೆ ಉಳಿಗಡ್ಡಿ ಕಟ್ಟಿದ್ರು, ಬೇಯಿನ ಪಳ್ಳಿ ಕಟ್ಟಿದ್ರು, ಕತ್ತಿ ತಂದು ಕತ್ತಿ ಮ್ಯಾಗ ಕುಂಡ್ರಿಸಿದ್ರು. ಕೆಬ್ಬುಣ ಬುಟ್ಟಿ ಬಾರಿಸ್ಕೊತ್ತು ಮೆರವಣಿಗೆ ಹೊಂಟು. ನೋಡ್ರಿ ಎಷ್ಟು ಅಮಂಗಳ ಮೆರವಣಿಗೆ ಇರ್ಬೇಕು ನೋಡ್ರಿ. ಜಗತ್ತಿದಾಗ ಸುಮ್ಮದ್ರಿ ಸಂತನಿಸ್ಕೊಳ್ದು. ಇಂಥ ಮೆರವಣಿಗೆ ಹೆಂಗ್ರಿ ಇದು? ಮೆರವಣಿಗೆ ಹೊಂಟು. ಇದು ಸುದ್ದಿ ಜಿಜಾಬಾಯಿ ಗೊತ್ತಾಯ್ತು. ಯಾರು? ತುಕಾರಾಮನ ಮಡದಿ. ತುಕಾರಾಮನ ಹೆಂಡತಿ ಜಿಜಾಬಾಯಿ ಗೊತ್ತಾಯ್ತು. ನಮ್ಮ ಮಹಾರಾಜರ ಮೆರವಣಿಗೆ ಹೊಂಟದ ಊರಾಗ. ನಾನು ಈಕಿಗೆ ಅಡ್ಡು ತಿಲ್ಲಾರ್ದೆ ಅಡ್ಡು ತಿಳಿಲಾರ್ದೆ ಮೆರವಣಿಗೆ ಊರನಾದ್ರು ತೆಗಿಲಾಗ್ತಾರೆ ಅಂದ್ರೆ ನಾ ಆರ್ತಿಯಲ್ಲಿ ಬೆಳಿಗ್ಗೆ ಬರ್ಬೇಕು ಅಂತೇಳಿ ಆರ್ತಿ ತುಂಬಿಕೊಂಡು ಬಂದೊಳಗೆ ತಿಕ್ಕಿ. ಹಿಂಗ ಮೆರವಣಿಗೆ ಹೊಂಟದ ಅನ್ನೋದು ಹಿಂಗ ಮೆರವಣಿಗೆ ಆಗ್ಯಾದ. ಪಾಪ ಅಕ್ಕಿಗರಿ ಏನು ಗೊತ್ತಾ? ಎಲ್ಲಾರಿ ನಾಲ್ಕು ಅಭಂಗ ಅಂತ ಹೇಳ್ತಿರ್ತಾನ, ಎಲ್ಲಾರೆ 4 ಕತ್ತಿ ಹೇಳ್ತಾನೆ, ಎಲ್ಲಾರೆ ಅಭಂಗ ಮಾಡ್ತಾನೆ. ಕುಣ್ಕೊಣದು ಮೆರವಣಿಗೆ ತೆಗಿತಿರ್ಬೇಕಂತೆ. ಆರ್ತಿ ತುಂಬಿಕೊಂಡು ಓಣ್ಯಾಗ ಬಂದಳು. ಬೆಳಗಲಾಕ ಗಂಡಗ ಇವ್ರದ್ದು ಮೆರವಣಿಗೆ ಹಿಂಗೆ ಬರ್ತಿತ್ತು. ಆರ್ತಿ ತೊಗೊಂಡು ಹಿಂಗೆ ಹೋದಳತ್ರಿ. ನೋಡಿದಳು ಗಂಡಗ ತುಕಾರಾಮನ ಪರಿಸ್ಥಿತಿ ತಪ್ಪ್ಯಾದ. ತೆಲಿಗೆ ಸುಣ್ಣ ಹಚ್ಚಾರ, ಕೊಳ್ಳಾಗ ಚಪ್ಪಲ ಹಾಕ್ಯಾರ, ಬೇಯಿನ ತಪ್ಪಲು ಕಟ್ಟ್ಯಾರ, ಹೆಣ್ಮಗಳಿಗೆ ಹಿಂದೆ ಕುಂಡ್ರಿಸ್ಯಾರ, ಕತ್ತಿ ಮೇಲೆ ಕುಂಡ್ರಿಸಿ ಮುಂದೆ ಕೆಪ್ಪನ ಬುಟ್ಟಿ ಬಡಿತಾರ. ಇಟ್ಟು ನೋಡಿದಳು ಆರ್ತಿ ಬೀಸಿ ಹೊಡೆದ್ರಿ ಗಾಡಿಗೆ. ತಾಪ ಆಗ್ತದ್ರಿ. ಅವನು ಎಲ್ಲಿದ ಆರ್ತಿ ಅಂತ ಹೇಳಿ ಹೌದು ಬೀಸಿ ಗಾಡಿಗೆ ಹೊಡೆದಳು. ತುಕಾರಾಮನ ಮುಂದೆ ನಿಂತು ಹಿಂಗೆ ಕೈ ಮಾಡಿ ದುಃಖ ಮಾಡ್ತಾನೆ. ಕೈ ಮ್ಯಾಲ ಮಾಡಿದ ಗುಳಂಕ. ನನ್ನ ಗಂಡಗೆ ಏನು ಮೋಸ ಮಾಡಿರೋ, ನನ್ನ ಗಂಡ ಯಾರ ಹಸಿರಲ್ಲಿ ಮೇಲೆ ಕಾಲಿಡವ ಅಲ್ಲ ಅಂತ ಹೇಳಿ ಕೈ ಮ್ಯಾಗ ಮಾಡ್ತಾಳ. ಅವಸ್ಥೆ ಮಾಡಿರಿ ನನ್ನ ಗಂಡಂದು. ನನ್ನ ಗಂಡಗೆ ಏನೋ ಪರಿಸ್ಥಿತಿ ಕೆಡಿಸಿರಿ ಅಂತ ಹೇಳಿ ಕೈ ಮ್ಯಾಗ ಮಾಡಿ ಓಣಿ ಒಳಗೆ ಅಳ್ತಾಳ ಜಿಜಾ. ಅವಾಗ ತುಕಾರಾಮ ಕತ್ತಿ ಮೇಲೆ ಕೂತ್ ಹೇಳ್ತಾನ, ಏನಂತ? ಏ ಜಿಜಾ ಅಳಬ್ಯಾಡ,
ಎಲ್ಲ ಖರ್ಚು ಅವ್ರದದ ಅನ್ನೋ ಇದು ಕೇಳ್ರಿ. ಎಲ್ಲ ಖರ್ಚು ಅವ್ರದದ, ಎಲ್ಲ ಖರ್ಚು ಅವ್ರದದ ಅಳಬ್ಯಾಡ ಅನ್ನೋ. ನಮ್ಮದು ₹1 ಎಂತ ಶರಣ ಆಗಿದೆ. ಎಲ್ಲ ಖರ್ಚು ಅಂದ್ರೆ ಅದರದು ಚಪ್ಪಾಲ್ ಅವರು, ತೆಲಿಗೊಳ್ಸು ಅವ್ರಿಗೆ ಏನು ಖರ್ಚು ಅವ್ರದು, ಉಳಿಗಡ್ಡೆ ಅವ್ರದು, ಸುಣ್ಣ ಅವ್ರದು, ಕತ್ತಿ ಅವ್ರದು, ಡಬ್ಬೆ ಅವ್ರದು, ಡಬ್ಬೆ ಅವ್ರದು. ನಂದು ಏನೋ ಖರ್ಚಿಲ್ಲ, ಯಾಕೆ ಅಳ್ತಿ ಅತ್ತಾನ. ಹೌದು. ಎಂತ ಶರಣ ಆಗಿ ಹೋಗಿರ್ಬೇಕು ಈ ಅಂತ ಸಂತ ಇರಬೇಕು. ಅವರು ನೆನಪು ತೆಗೆದ್ರೆ ನಮ್ಮ ಬ್ರಹ್ಮಾಂಡವೇ ಈ ಜಗತ್ತದೊಳಗೆ ಬೆಳಗುತ್ತವೆ. ಹೌದು. ಅವಾಗ ದುಃಖ ಮಾಡಿ ಅಳ್ತಾಳ. ಹಂಗೆ ಹೆಣ್ಮಗಳಿಗೆ ನುಗ್ಗಿಸಿ ಕಳಿಸ್ತಾರೆ. ಹೋಗಿ ಶಾನ ಇದ್ದಿರ್ತಾರೆ. ಮೆರೆಸ್ಗೋತ್ತು ಆ ಬಿಸಿಗೆ ತಂದಾರ. ಹೌದು. ಆ ಬಿಸಿಗೆ ತಂದು ಬಡಿಗೆ ಹಿಡ್ದಾರ ಎತ್ತಿ, ಹೌದು, ಒಡ್ಲಿ ಹಿಡ್ದಾರ ಎತ್ತಿ. ಬಹಳ ದಿನ ಪಾಂಡುರಂಗನಲ್ಲಿ ದುಡಿದಿದ್ದಿ ಮಗನ, ನನಗೆ ತಗೋ ಪಾಂಡುರಂಗನ ಹೆಸರ, ತಗೋ ಮಗನ ಪಾಂಡುರಂಗನ ಹೆಸರು ನಿನಗೆ ಮುಗಿಸೇ ಬಿಡ್ತೀಯ. ಹೌದು ಹೌದು ಹೌದು. ನೋಡಿ ತುಕಾರಾಮ ಕತ್ತಿ ಮ್ಯಾಗಿಲ್ಲಿ ಜಿಗಿತಾನ. ಏನತ್ತಾನ? ಜೈ ಪಾಂಡುರಂಗ, ಜೈ ಪಾಂಡುರಂಗ, ಜೈ ಪಾಂಡುರಂಗ ಅಂತೇಳಿ ಕತ್ತಿ ಮ್ಯಾಗಿಂದ ತಳಗ ಜಿಗಿದು ಹೊಡೀರಿ ನನಗತ್ತಾನ. ಹೌದು. ಕತ್ತಿ ಮ್ಯಾಗಿಂದ ತಳಗ ಜಿಗದ್ರ ಸುಣ್ಣ ಹಚ್ಚುವುದು ತೆಲಿ ಮ್ಯಾಗಿನ ಸುಣ್ಣ. 50 ತೊಲಿ ಬಂಗಾರ ಕಿರೀಟ ಇತ್ತು ತೆಲಿ ಮ್ಯಾಗ. ಸುಣ್ಣ ಹೋಗಿ 50 ತೊಲಿದ ಕಿರೀಟ ಇತ್ತು. ಕೊಳ್ಳಾನ ಚಪ್ಪಲ ಹಾರ, ಮುತ್ತಿನ ಹಾರ. ಅದು ಲಕ್ಷ ರೂಪಾಯಿ ಮುತ್ತಿನ ಹಾರ ಆಗ್ತಾವ ಕೊಳ್ಳಾಗ. ಆಯ್ತು. ಕತ್ತಿ ಹೋಗಿ ಏಳಿಗೆ ನೀನು ಕುದುರೆ ಆಗ್ತದ ಅಗಿಸಿ ಒಳಗ. ಆಯ್ತಾ. ಹೆಣ್ಮಗಳು 7 ತಿಂಗಳ ಗರ್ಭಿಣಿ ಇದ್ದಾಕಿ ತವ್ರ ಮನೆಯಿಂದ ಹೆಂಗ್ ಬೀರಿಸ್ಕೊಂಡು ತರ್ತಾರ ಹಂಗ ಹುಡುಗಿಯಾಗಿ ನಿಂತಾಳ ಅಗಿಸಿಯಾಗ. ನೋಡ್ರಿ ಹಂಗದ ಸಂತರಲ್ಲಿ ಶಕ್ತಿ. ನೋಡ್ರಿ ಎಂತ ಸಂತರಾಗಿರ್ಬೇಕು, ಎಂತ ಪರಮಾತ್ಮ ಇದ್ದಿರ್ಬೇಕು. ಅದಕ್ಕಾಗಿ ನಿಮಗಾಗಿ ಪಂಡರ್ಪುರಕ್ಕೆ ಬಂದನೆವಾ, ಮತ್ತವರಿಗಾಗಿ ಬಂದಿಲ್ಲವಾ. ಎಂತ ಕೆಟ್ಟ ಮಕ್ಕಳು ಜಗತ್ತದೊಳಗಾರೆ ಉದ್ಧಾರ ಮಾಡ್ಬೇಕಂತೇಳಿ ಸಂತರು ಹುಟ್ಟಿ ಬಂದಾರ ಜಗತ್ತದೊಳಗೆ. ಪರಮಾತ್ಮನ ಅವತಾರ ತಗೊಂಡು ಅದಕ್ಕ ಅಂತ ಸಂತರು ಆಗ್ತಾರೆ, ಕುಣಿತಾರೆ. ಅವಾಗ ಇವ್ರು ಯಾನಿದ್ದು ಹೋಗಿ ನೋಡಿ ಕೊಳ್ಳಿ. ಈಗ ನಾವೊಂದಾರ ಈ ಕಡೆ ಬರ್ತೇವ್ರಿ ಶರಣ. ನಾನು ಮುಗಿಲಿ ನಮ್ಮ ಇಲ್ಲ, ಈ ಸಂದರ್ಭ ಅನ್ನಕ್ರ ಹೋಗ್ಬೇಕಾಗ್ತದ. ಹೇಳ ಕತ್ತಿ ಹೋಗಿ 7 ಗೇಣಿನ ಕುದುರೆ ಮಾಡುದು ಸಂತ. ಹೌದು. ಹೊಟ್ಟಲಿದ್ದ ಹೆಣ್ಮಗಳನ್ನ ತವ್ರ ಮನೆಯಿಂದ ಬೀರಿಸ್ಕೊಂಡು ತಂದಂಗ ಮಾಡಿದವ ಸಂತ. ಹೌದಿಲ್ಲ? ಹೌದು. ತಲೆ ಮೇಲೆ ಸುಣ್ಣ ಹಚ್ಚುದು, ಬಂಗಾರ ಕಿರೀಟ, ಚಪ್ಪಲ್ ಹೋಗಿ ಮುತ್ತಿನ ಹಾರ ಆಗ್ಯಾವ. ಹಿಟ್ಟೆಲ್ಲ ಸಂತರದಿಂದ ಆಗ್ಯಾದ. ಈಗ ಶರಣದ ಯಾರೇ ಮಾಡಿದವ್ರು ಇರ್ಬೇಕ. ನನ್ನ ಮಗ ಹೇಳ್ತಾನೆ, ನೀ ಬಹಳ ಚೂಚಿ ಮಾತಾಡ್ಬೇಡ ನೀ. ನಿಮ್ಮ ಅಪ್ಪ ಮಕ್ಕಳದ ಆಟೆ ಕಾಣಿಸ್ತಾ ಇದ್ದು ಏನೋ. ನಿನಗೂ ವಾಸನ ಹಂಗಿ ಅದ. ಹಂಗ ಒಬ್ಬಾಕಿ ಮೇಣ ಮಾರ್ತಿಳತ್ತ, ಒಬ್ಬಾಕಿ ಹೂ ಮಾರ್ತಿಳತ್ರಿ. ಮಾರ್ತಾರ್ರಿ ವ್ಯಾಪಾರಿಗಾರು. ಆ ಮೇಣ ಮಾರಕ್ಕಿ ಹೊಳಿ ಹಚ್ಚಿ ಕಡೆ ಹೋಗ್ಯಾಳ, ಹೂ ಮಾರಕ್ಕಿ ಮಗ್ಗಲ್ಕ್ ಮನಿ ಅದ, ಅಲ್ಲಿ ಹೊಳಿ ಹಚ್ಚಿ ಕಡೆ. ಮಳೆ ಹತ್ತಿ ಹೊಳಿ ತುಂಬಿ ಬಂದವ. ಈಕಿ ಮೇಣ ಮಾರಕ್ಕೆ ಏನ್ ಮಾಡ್ದತ್ತ, ಹೊಳಿಯರೆ ತುಂಬಿ ಬತ್ತು. ನನಗೆ ಗೆಳತಿ ಒಬ್ಬ ಕಾಳ ಹೂ ಮಾರಕ್ಕಿ ಇಲ್ಲೇ ಇರ್ಬೇಕು. ಆ ಹೂಗಾರಕ್ಕಿ ಮನ್ಯಾಗ ಹೋಗಿ ಮಕ್ಕೊಂಡು ಮುಂಜಾನೆ ಹೊಳಿ ಇಳಿದ ಬಳಕ ನಾವೀಗ ಹತ್ತಿ ಹೋಗ್ಬೇಕಂತೇಳಿ ಹೂಗಾರಕ್ಕಿ ಮನ್ಯಾಗ ಹೋದ. ಮತ್ತೆ ಹಂಗೆ ಹೋದ್ರೆ ಹೊಳಿ ಹೋಯ್ತದ ತನಗೆ ತಿಳಿದಲ್ಲಿ. ಆಕಿ ಖಂಡಾಪಟ್ಟಿ ಹೂವಿನ ವ್ಯಾಪಾರ ಮಾಡಿ ಮನ್ಯಾಗ ದಿಗ್ಗಿ ಹಾಕೊಳ್ಳತ್ತ. ಈಕಿ ಮೇಣ ಮಾರಿ ಬಂದ ಕೇಸಿಂದ ಮನ್ಯಾಗ ಮಕ್ಕೊಂಡು ಹೋತ್ತ. ಈಕಿ ಆನಂದಳತ್ ಮೇಣ ಮಾರಕ್ಕಿ ಯಾನ್ ಹೊಲಸ ನಾರ್ತದೆ ಯಾವ ಮನ್ಯಾಗ ಅಂದಳತ್ತ. ಹೂವಿನ ಈಕಿ ಅಂತ ಸುಗಂಧ ಹೂವಿನ ಮನಿ ಮನಿ ತುಂಬ್ಯಾಳ. ಮುಂಜಾನೆ ವ್ಯಾಪಾರ ಮಾಡ್ಲಕ್ಕ ಈಕಿ ಬುಟ್ಟ್ಯಾಗ ಮೇಣ ಮಾರಿ ಒಂದು ಹಳಿ ತಟ್ಟು ಇಟ್ಕೊಂಡು ಬಂದಾಳ. ಯಾನ್ ಹೊಲಸ ನಾರ್ತದೆ ಯಾವ ಇಲ್ಲಿ ಮೂಲ್ಯಾಗ ಅಂದಳ. ತೆಗಿಯ ಕಾಡಿ ಹೊಟ್ಟೆ ನಿದ್ದಿನೇ ಹತ್ತಲ್ದತ್ತಿ. ಅಂದ್ ಏನ್ ಮಾಡ್ದತ್ತ, ನಿದ್ದಿನೇ ಹತ್ತಲ್ದತ್ತೇಳಿ ಆ ಮೇನ್ ಮಾರೋದು ಒಂದು ತಟ್ಟಿತ್ತಂತ. ಅದು ಮಾರಿನಾಗ ಹೊಚ್ಕೊಂಡು ಮಕ್ಕಳನ್ನ ಗುರ್ರ ನಿದ್ದೆ ಹತ್ತತ್ತೇವ. ನೋಡ್ರಿ ನೀವು ಅಂತವೇ ನೋಡ್ರಿ. ಎದ್ರ ವಾಸ್ತವಕ್ಕೆ ಗೊತ್ತಬೇಕಿಲ್ಲ. ಇಲ್ಲ, ಹೂವಿನ ವಾಸಿನವ್ರು ಇದ್ದೇವೆ ಹೇಳ್ರಿ. ನಾವು ಹಂಗಾರೆ ಮಾಡುದ್ರಿ, ಹಂಗೆ ಮಾಡೋದು. ಮತ್ತೆ ಹೆಂಗ್ ಮಾಡೋದಿಲ್ಲ ನಾವು. ಅರ್ಥ ಆಗ್ಬೇಡ. ಯಾವ ವಾಸ್ತವಕ್ಕೆ ತಿಳ್ಕೋರಿ. ಆಗಲಿ ಹಿಂಗೆ ಹೊಡ್ಕೊಳ್ದ ನಿಮಗೆ ಭ್ರಾಂತಿ ಇದೆಯಲ್ಲ. ಹೌದು. ಹಂಗ ಅವ್ರು ಯಾನ್ ಬಡಿಗೆ ಕೊಂಡಿತ್ಕೊಂಡು ಎತ್ತಿರ್ ನೋಡ್ಯವ. ಹೊಡಿಲಕ್ಕ ಕಣ್ಣು ಹೋಗಿ ಉಳ್ಳಾಡ್ಲಕತ್ತಿರತ್ತ ಅವನ ಪಾದನ್ಯಾಗ. ಆ ತುಕಾರಾಮ ಕಡಿಲಕ್ ತಂದವ್ರು, ತುಕಾರಾಮಗ ಕೊಳ್ಳಿ ಬಡಿಗೆ ತಂದವ್ರು ಕಣ್ಣು ಹೋಗಿ ಮೈಗೆ ಬೆಂಕಿ ಹಂಗ ಉರುಪು ಬಿಟ್ಟದ. ಚಲೋ ಮಾಡ್ಯಾನ ಅವ್ರಿಗೆ. ಅಂತವ್ರಿಗೆ ಉಳ್ಳಾಡತ್ತಾರ ಕಾಲಾಗ ಬಿದ್ದು. ಅವಾಗ ಕಣ್ಣು ಮುಚ್ಚಿ ಮೈಗೆ ಬೆಂಕಿ ಬಿಟ್ಟು ಅಂದ್ರತ್ತ, ನನ್ನ ಮೈ ತಣ್ಣಗೆ ಮಾಡೋ ತುಕಾರಾಮ, ನನ್ನ ಮೈಗೆ ಬೆಂಕಿ ಹತ್ಯದ ಅಂದ ಬಳಕ
ತುಕಾರಾಮ ಪಾಂಡುರಂಗಿಗೆ ಒದರ್ತಾನತ್ತ. ಏನಂತ? ಏ ಪರಮಾತ್ಮ, ನನಗೆ ಮೆರವಣಿಗೆ ತೆಗೆದವ್ರಿಗೆ ಕಾಡಬಾರ್ದು, ಥಂಡಿಗೆ ಮಾಡೋರಿಗೆ. ಅದು ಯಾರಿಗೆ ತೆಗಿಲಾರ್ದಂತ ಮೆರವಣಿಗೆ ತೆಗೆದಾರ. ಯಾರು ಜಗತ್ತದಾಗ ಆಗಲಾರಿ ಮೆರವಣಿಗೆ ತೆಗೆದಾರೋ ಅಂತವ್ರಿಗೆ ಕಾಡಬೇಡ. ಹೌದು. ಜೈ ಪಾಂಡುರಂಗ, ಜೈ ಪಾಂಡುರಂಗ ಅಂತ ಹೇಳಿ ಅವ್ರ ಮ್ಯಾಗ ಕೈ ಆಡಿಸ್ತಾನ. ಅವ್ರ ಮೈ ಥಂಡಗಾಗಿ ತುಕಾರಾಮನ ಚಪ್ಪಲ ಬಾಯಾಗ ಹಿಡಿದಾರತ್ರಿ ಅವ್ರು. ಹೌದು ಹೌದು ಹೌದು. ಯಪ್ಪ ನನಗೆ ತಪ್ಪಾಯ್ತು ಅಂದುದು. ಹೌದು. ಅದಕ್ಕೆ ಸಂತರ ಅಂತವ್ರು ಜಗತ್ತದೊಳಗೆ ಆಗಿ ಹೋಗ್ಯಾರ. ಯವಾ ಅಂತ ಮಹಾತ್ಮರು ನಿಮ್ಮಲ್ಲಿ ವಾಸ ಮಾಡ್ಯಾನ ಮುತ್ಯ. ಹೌದು. ಅವನಿಗೆ ನೆನಕೋರಿ, ಅವನು ನೆನಪು ತೆಗೀರಿ, ಅವನು ಗುಡಿಗೆ ಬರುವುದು ಬಿಡ್ರಿ. ಮಕ್ಕಳೊಳಗೆ ಅಂಶದ ಮುತ್ಯ ಅಂದು ಪಾಂಡುರಂಗ ನೆನಪು ತಗೊಂಡು ಮಕ್ವಾರಿ. ಅದು ನಿಮಗೆ ಬಂದಂಥ ಸಂಕಟ ದೂರ ಮಾಡೋಂಥ ವ್ಯಕ್ತಿ ಇಲ್ಲಿ ಅದ ಅನಂತ ಮಾತನ್ನು ಹೇಳಿ ಬಾಳೋತಾನ. ನಾವೇ ಮಾತಾಡೋದು ಕೂತ್ರ ಇಲ್ಲಿ 15 ವರ್ಷ ಬರ್ತಾನೆ ಮಾರ. ನೀವು ಬರೇ ಮಾತಾಡ್ಕೋತ ನಿಂದ್ರಿ. ಮಂಗರಾಜ್ ಸಿದ್ದನ ಗಾಯನ ಸಂಘದವ್ರು ಏನ್ ಮಾಡ್ಬೇಕಾಯ್ತ? ಅದ್ರ ಕಾಲಿಗೆ ಲಗಚ್ ಬಿಡ್ತೀವ. ನೀ ಯಾರು ಕಾಡ್ಲತ್ತಿ ಗಪ್ಪರಿ ಕೊಂಡ್ರಲ್ಲ. ಇಲ್ಲ ಹೇಳದನ ಬರೀ ನೀವೇ ಹೇಳತ್ರಿ ಅಂದ್ರೆ ಹೆಂಗ? ಅವ ಹೇಳ್ಯಾನ ನಮ್ಮ ಅಪ್ಪ ಹಾಡ್ಲತ್ತಂದನ ಒಂದು 10 ಮಿನಿಟ್ ಹೆಚ್ಚಾದ್ರೆ ಏನಾಯ್ತು ಗಪ್ ಕೊಂಡ್ರಲ್ಲ. ಹಾ ಹಾ ಹಾ. ಇರ್ಲಿ. ಅದಕ್ಕೆ ಯಾವ ರೀತಿ ನಮ್ಮ ವಂಶದ ಮಕ್ಕಳ 4 ಮಂದಿ. ಹಾ ಹೌದು ಸಿದ್ಧ, ಬೆಳೇನ್ ಸಿದ್ಧ, ಸ್ವಾಮಣ ಮುತ್ಯ, ಕಣ್ಣು ಮುತ್ಯ 4 ಮಂದಿ. ಹೌದು. 3 ಮಂದಿ ಪುಣ್ಯದ ಮಕ್ಕಳು. ಹೌದಲ್ಲ. ಕೇರವಾಡ ಮಂಗರಾಯ, ಕರಣಿ ಮಲ್ಕಾರ ಸಿದ್ಧ, ಮಾಯಾದ ಮಗ ಮಾಧುರಿ. ಹೌದು. 3 ಮುಂಗಡಿ ಮುಮ್ಮೆಟ್ಟಿನಾಗ ಮಂಗರಾಯಗ ಕಂಬಳಿ ಕೊಡ್ತಾನ ಮುದುಕ. ಮಂಗರಾಜ್ ಸಿದ್ಗ ಮಂಗರಾಯ ಸಿದ್ಧಗೆ ಕರೆದು ನೀ ಕಂಬಳಿ ಒಯ್ತೇಳಿ ಅಮ್ಮಗ ಸಿದ್ಧ ಮಂಗರಾಯಿಗೆ ಕಂಬಳಿ ಕೊಡ್ತಾನೆ. ಹೌದು. ಕಂಬಳಿ ತೋಂಡು ಗುಡ್ಡ ಇಳದ ಹೌದು ಸಿದ್ಧನ ಕುದುರಿ ಬತ್ತು. ಹೌದು. ಗುಡ್ಡದ ಮ್ಯಾಗ ಹೌದು ಸಿದ್ಧ ಬೆಳೆಯನ್ನು ಸಿದ್ಧ ಬಂದರು. ಎಲ್ಲದ ಕಂಬಳಿ ಮಂಗರಾಯಿ ಕೊಟ್ಟ. ಆ ಕಂಬಳಿ ಅವನಿಗೆ ಕೊಟ್ಟು ನಾವು ಅವನು ಕಸ್ಕೊಂಡು ಬರ್ತೀವಿ. ಹೌದು. ಅವನಿಗೆ ಬಿಡುಗುದಿಲ್ಲ, ಬ್ಯಾಡೋ ಅವನಿಗೆ ನಾ ಕೊಟ್ಟಿದ್ದ ತದ ಮುದುಕ, ನಾ ಬಿಡುದಿಲ್ಲ, ಆ ಕಂಬಳಿ ನಾ ತರ್ತೀನಿ ಅಂತ. ಹೌದು ಹೌದು. ಅವ ಕಂಬಳಿ ತಗೊಂಡು ಮುಂದೆ ಹೋಗ್ತಾನ. ಹೌದು ಸಿದ್ಧ ಕಸ್ಕೊಂಡು ಬರ್ಬೇಕಂತ ಹೇಳಿ ಬೆನ್ನ ಹತ್ಯಾನ. ಗೌಡ್ರ ಇದರ ಬಗ್ಗೆ ನೋಡ್ರಿ, ಮಂಗರಾಜ್ ಸಿದ್ದನ ಗಾಯನ ಸಂಘನ ಮಂಗರಾಜ್ ಸಿದ್ದಂದೇ ಹಾಡ್ ಚಾಲು. ಮತ್ ನೀ ಎಲ್ಲಿ ಹೇಳ್ತಿ ಅಲ್ಲಿ ಹಾಡ್ಬೇಕಾಗ್ಯದ. ವಸೀಲತ್ತೆ ಹಿಂಗಾದಿ ಇವ್ರದು. ನಮ್ಮ ಮಗನಿಗೆ ಹೇಳ್ಬೇಕಾಗ್ಯದ. ಆಗ್ಲಿ ಅವ ಕಂಬಳಿ ತಗೊಂಡು ಹೋಗ್ಯಾನ. ಹೌದು ಸಿದ್ಧ ಕಂಬಳಿ ಕಸ್ಕೊಂಡು ಬರ್ಬೇಕಂತ ಬೆನ್ನ ಹತ್ಯಾನ. ಹೆಂಗ ಇವ ಹೆಂಗ್ ಹೊಂಟಾನ, ಅವ ಹೆಂಗ್ ಹೋಗ್ತಾನ, ಆ ಕಂಬಳಿ ನ್ಯಾಯ ಎಲ್ಲಿ ಆಗ್ತದ, ಎಲ್ಲಿ ಆಗ್ತದ, ಹೆಂಗ ಆಗ್ತದ? ಒಂದು 4 ನುಡಿ ಹೇಳಿ ನಮ್ಮ ಮಗನಿಗೆ ಪಾಳಿ ಹೋಗ್ತದ. ಆಗ್ಲಿ ಆಗ್ಲಿ.